ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ರಾಮರಸದಲ್ಲಿ ಏನು ಇರಲಿಲ್ಲಮ್ಮ, ನೀರ ಕೊಟ್ಟಿದ್ರು. ಇವ್ರು ಹೇಳಿದ್ರು ಅದೇನ ಕುಡಿದ್ಬಿಟ್ಟು ಪಿಕ್ಚರ್ ನೋಡಿದ್ರು ಅಂತ ನನಗೆ ಯಾರು ಕಾಣಿಸ್ಲಿಲ್ಲ, ಇವರೇ ಕಾಣಿಸೋದು. ನನಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಡ್ ಬಂದ್ಬಿಟ್ಟು, ಸರ್ ಬನ್ನಿ ಸರ್, ಈ ಪಿಕ್ಚರ್ ಅಲ್ಲಿ ತುಂಬಾ ಜನ ಹೀರೋಯಿನ್ಗಳಿದ್ದಾರೆ, ಎಲ್ಲಾರು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಸುಳ್ಳು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್ ಅವಶ್ಯ ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ಬರ್ತಾ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳೋದು ಗೊತ್ತಿರ್ಬೇಕು ಅಷ್ಟೇ. ಅದೇ ಪ್ರಶ್ನೆ. ನಾನು ಹಿಂದೆ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸಿನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್, ಆಗ್ಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂಥ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ಗೆ ಈ ಸಂದರ್ಭದಲ್ಲಿ ವೇದಿಕೆ. ಹೀರೋ ಫಸ್ಟ್ ಹೀರೋ ಅಂತ ನಿಲ್ಲಿಸ್ಬೇಕಮ್ಮ, ಮೊದಲು ಹೀರೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.